ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಟುಡೇ ಹಾಲಿಡೇ ಅಂತ ಎಲ್ಲ ಲವ್ ಬರ್ಡ್ಗಳು ಹೆಂಗೆ ಪಾರ್ಕ್ ನಲ್ಲಿ ಕೂತು ಕೊಚ್ಚೋ ಮಾಡ್ತಾ ಇದಾರೆ ನೋಡಲಿ. ನನಗೆ ಫ್ಲಾಶ್ ಬ್ಯಾಕ್ ನೆನಪಾಗ್ತಾ ಇದೆ. ಹೆಂಗಿತ್ತು ನಾನು ನೀನು ಕಾಲೇಜಲ್ಲಿ. ಓಕೆ ಏನೋ ಕಾಂತ, ಈ ಲವ್ ಅಂದ್ರೆ ಬಸ್ ನಲ್ಲಿ ಪ್ರಯಾಣ ಮಾಡೋ ತರ. ಇಷ್ಟ ಆಗದೆ ಇದ್ರೆ ಯಾವ ಸ್ಟಾಪ್ ಅಲ್ಲಿ ಬೇಕಾದ್ರೂ ಇಳ್ಕೊಂಡು ಓಡೋಗ್ಬೋದು, ಎಸ್ಕೇಪ್ ಆಗ್ಬೋದು. ಬಟ್ ಈ ಮ್ಯಾರೇಜ್ ಅಂದ್ರೆ ಆ ತರ ಅಲ್ಲ, ಫ್ಲೈಟ್ ನಲ್ಲಿ ಹೋಗೋ ತರ. ಇಷ್ಟ ಆಗ್ಲಿ ಕಷ್ಟ ಆಗ್ಲಿ ಇಳಿಯಕಂತೂ ಆಗಲ್ಲ. ಹತ್ತದ್ಮೇಲೆ ಎಲ್ಲ ಹೋಗ್ಬೇಕು, ಅಲ್ಲಿಗೆ ಸೇರ್ಕೊಂಡ್ಲೇಬೇಕು. ಏನಂತ ನೀನು? ತುಂಬಾ ಕಷ್ಟ ಅಲ್ವಾ? ಓಕೆ ಬಟ್ ಈ ನಮ್ಮ ಕಂಟ್ರಿನಲ್ಲಿ ಇವಾಗ ಬೇಡ ಅಂತ ಅನ್ಸಿದ್ರೆ ಫ್ಲೈಟ್ ನಿಂದಾನು ಜಂಪ್ ಮಾಡ್ಬಿಡ್ತಾರೆ. ಐ ಮೀನ್ ಮದುವೆ ಆದ ಹೆಂಡತಿ ಕೈನಲ್ಲಿ ಒಂದು ಮಗು ಕೊಟ್ಟ ಮೇಲೂ ಹೇಳ್ದೆ ಕೇಳ್ದೆ ಹೆಂಡತಿನ ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾರೆ ಕಾಂತ. ಓಕೆ ಸದ್ಯಕ್ಕೆ ಈ ಮಾಡ್ರು ಬಿಟ್ಟಾಕೊಡಿ ಯಾರು ಬಿಟ್ಟಾಗ ನೀನು ತಲೆ ಕೆಡಿಸ್ಕೋಬೇಡ, ನಾನೇನ್ ಬಿಟ್ಟು ಹೋಗಲ್ಲ ನೀನು. ಓಕೆ ನೋಡಿಲಿ, ವಿದ್ಯಾ ಬುದ್ಧಿ ಕಲಿಸಬೇಕಾದ ಟೀಚರ್ ಆಟ ಆಡೋದಕ್ಕೆ ಬಲೂನ್ ತಗೊಂಡು ಬಂದ ಪುಟಾಣಿಗೆ ಹೆಂಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತ. ಯಾಯ್ ಬಲೂನ್ ತಂದ ಪುಟ್ಟ ಮಗುವಿಗೆ ಬಾಂಬ್ ತಂದವರಂಗೆ ಪನಿಷ್ಮೆಂಟ್ ಕೊಟ್ಟ ಈ ಟೀಚರ್ ಅಮ್ಮ ಶಿಕ್ಷಕಿನ ನೀನ. ಚಿಕ್ಕ ಮಕ್ಕಳಿಗೆ ಮುದ್ದಾಗಿ ಪಾಠ ಮಾಡಮ್ಮ ನಲಿ ಕಲಿ ತರ ಅಂತ ಅಂದ್ರೆ ಹೆಮ್ಮಾರಿ ಆಗ್ತೀನಿ ಅಂತಾಳಲ್ಲ ಈ ಟೀಚರು. ಐ ಡೋಂಟ್ ಲೈಕ್ ಇಟ್. ಸದ್ಯಕ್ಕೆ ಏನ್ ಮಾಡ್ರು ಬಿಟ್ಟಾಕೊಡಿ ಯಾರು ಬಿಟ್ಟಾಕೋ. ಏನೋ ಆಗಿದ್ದು ಆಗೋಯ್ತು ಅಂತ ನಾನು ಹಾವೇರಿಗೆ ರೌಂಡ್ಸ್ ಹೊಡೆಯಕ್ ಹೋದ್ರೆ ಅಲ್ಲಿ ಜನ್ಮ ಕೊಟ್ಟ ಅಪ್ಪನೇ ತನ್ನ ಮಕ್ಕಳಿಗೆ ಪಾಯ್ಸನ್ ಕೊಟ್ಟಲ್ಲ ಕಾಂತ. ಪಾಪ ನತದೃಷ್ಟ ಹೆಣ್ಣು ಮಕ್ಕಳು ಅಂತ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಈ ಪಾಪೆ ಕಣ್ಣುಗಳಿಂದ ಇನ್ನೂ ಈ ಭವಿಷ್ಯದಲ್ಲಿ ಏನೇನ್ ನೋಡ್ಬೇಕೋ, ಈ ಪ್ರಪಂಚದಲ್ಲಿ ಏನೇನ್ ಕಥೆನ. ಓಕೆ ಇವಾಗ ಸದ್ಯಕ್ಕೆ ಈ ಮ್ಯಾಟ್ರು ಬಿಟ್ಟಾಗ ಮೇ ಬಿ ಆ ಗಾಡ್ ಗುಡ್ದಯ್ಯ ಇಂಥ ತಪ್ಪು ಮಾಡೋರ್ಗೆ ಬುದ್ಧಿ ಕಲಿಸ್ಬೋದು ಸರಿಯಾಗಿ. ಏನಂತ ನೀನು ಬಾಯ್ಲಿ ನೀನಿಲ್ಲಿ. ಇವಾಗ ನಮ್ಮ ಶಿವನೇ ಶಂಭುಲಿಂಗ ಅಂಕಲ್ ಅದೇನೋ ನಮ್ಮ ರಮ್ಯಾ ಬ್ಯೂಟಿ ಕೈ ಪಾರ್ಟಿ ಬಗ್ಗೆ ಹೆಂಗೆ ಪ್ರಚಾರ ಮಾಡಿದ್ರು ಅಂತ ಡೀಟೈಲ್ ಆಗಿ ಹೇಳ್ತಾರಂತೆ. ಜಸ್ಟ್ ಅದೇನು ಅಂತ ಕೇಳ್ಕೊಂಡ್ ಬರೋಣ. ನಡಿ ಕಾಂತ ನಡಿ, ಬೇಗ ಹತ್ತು ಗಾಡಿ. ಅಂಕಲ್ ಶುರು ಮಾಡಿ ನಿಮ್ದು ಶಂಭುಲಿಂಗ. ಶಿವನೇ ಶಂಭುಲಿಂಗ ಏ ತಲೆರಟಿ ಏನ್ಲ ಇದು? ರಮ್ಯಾ ವಿಷಯ ಬಂದ್ರೆ ಎಲ್ಲ ನನಗೆ ತಗಲಾಕೊಂಡು ಬಿಡ್ತೀರಾ? ಮೊದ್ಲೇ ಆ ಅಮ್ಮಂಗ್ ಪಾಪ ಸಿಕ್ಕಾಪಟ್ಟೆ ನನ್ನನ್ ಗಟ್ಕಾಯಿಸ್ಕೊಳ್ಳಿ ಅಂತಾನೆ ಇಲ್ಲ. ಹೋಗ್ಲಿ ಬಿಡಪ್ಪ ರಮ್ಯಾಕ, ನಿನ್ ಬಗ್ಗೆ ಒಂದೆರಡು ಮಾತಾಡ್ತೀನಿ, ಏನು ಅನ್ಕೊಂಬೇಡ ಕಣಕ. ಇದೇನ್ಲ ತಿಪ್ಪೇಜಿ ಊದೋದು ಕೊಟ್ಟು ಬಾರ್ಸೋ ತಗೊಂಡಂಗಾಯ್ತಲ್ಲೋ ಈ ನಮ್ಮ ಸ್ಯಾಂಡಲ್ವುಡ್ ನಂಬರ್ 1 ನಟಿ ರಮ್ಯಾ ಮಣಿದು. ನಡಿಲ ತಿಪ್ಪೇಜಿ ವಚಿ ಏನು ಅಂತ ಕೇಳುವ ನಮ್ಮ ರಮ್ಯಾ ಬೇಬಿಗೆ ಗೌರಮ್ಮ ಕಂಡ್ಲ, ಗೌರಮ್ಮ ಇದ್ದಂಗೈತದು. ತಗಳಪ್ಪ ಇಲ್ಲಿ ನೋಡ್ಲ ತಿಪ್ಪೇಜಿ, ನೋಡಕ್ಕೆ ಎರಡಲ್ಲ ಕಂಡ್ಲ 4-6 ಕಣ್ಣುಗಳು ಸಾಕಾಗಲ್ಲ. ಕೆಂಪು ಜೀಪ್ ಹತ್ಕೊಂಡು ನಮ್ಮ ಸ್ವೀಟ್ ರಮ್ಯಾ ಬೇಬಿ ಹೆಂಗಲ್ಲ ಎಲ್ರಿಗೂ ಕೈ ಎತ್ತಿ ಮುಗಿತೈತೆ. ಓಟ್ ಹಾಕ್ರಿ ಸ್ವಾಮಿ, ನಮಗ್ ಓಟ್ ಹಾಕ್ರಿ ಅಂತ. ನೀವಿಲ್ಲಿವರೆಗೂ ಯಾರಿಗೆ ಓಟ್ ಹಾಕಿದ್ರೋ ಬಿಟ್ರೋ ಗೊತ್ತಿಲ್ಲ, ಆದ್ರೆ ಇವಾಗ ನಾನು ರಮ್ಯಾ ಹೇಳ್ತಾ ಇದ್ದೀನಿ, ನಮ್ಗೆ ಈ ಕೈ ಪಾರ್ಟಿ ಪಕ್ಷಕ್ಕೆ ವಹಿಸಿ ಓಟ್ ಒತ್ರಿ ಅಂದ್ರಂತೆ ಈ ನಮ್ಮ ರಮ್ಯಾ ಬೇಬಿ. ಈ ಅಮ್ಮ ಹಂಗಂದಿದೆ ತಡ. ಉಡುಪಿಲಿರೋ ಪಡ್ಡೆ ಹೈಕ್ಲೆಲ್ಲ ನಾ ಮುಂದು ನೀ ಮುಂದು ಅಂತ 120 ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡ್ಕೊಂಡು ಎಗ್ರಿಕೊಂಡು ಬತ್ತವ್ರಲ್ಲೂ. ಡೋಂಟ್ ವರಿ ರಮ್ಯಾ ಮೇಡಮ್, ಹೆಂಗಿದ್ರು ನೀವು ಬಂದಾಯ್ತಲ್ಲ, ಇನ್ಮೇಲೆ ನಮಗೆ ಸಖತ್ತಾಗಿ ಜೋಶ್ ಬಂದ್ಬಿಟ್ಟದೆ. ನಾವೇನೇ ಇದ್ರು ಹಾಕೋದು ನಿಮಗೇನೆ ಓಟ್ನ ಅಂದ್ರಂತೆ. ಆ ಪಡ್ಡೆ ಹುಡುಗ್ರಂಗ್ ಅಂದಿದ್ದೆ ತಡಾಕಂಡ್ಲ. ರಮ್ಯಾ ಕೆಂಪ್ ಜೀಪ್ನಲ್ಲೇ ನಿಂತ್ಕೊಂಡು ಊರಿಗೆ ಒಬ್ಳೆ ಪದ್ಮಾವತಿ ಅಂತ ಡ್ಯಾನ್ಸ್ ಮಾಡಿದ್ದು ಅಂತ ಅನ್ಲಾ ಕಂಡ್ಲ ತಿಪ್ಪೇಜಿ. ಅವ್ರ ಹಂಗೆ ಡ್ಯಾನ್ಸ್ ಮಾಡ್ತಿರೋವಾಗ್ಲೇ ಅಲ್ಲೇ ಕಟ್ಟೆ ಮೇಲೆ ಕೂತಿದ್ ವಯಸ್ಸಾದವರು ಬಂದು, ಪರವಾಗಿಲ್ಲ ಕಣಮಿ ನಮ್ಗಿವಾಗ ಅರ್ಥವಾಯ್ತು, ಊರಿಗೆ ಒಬ್ಳೆ ಪದ್ಮಾವತಿ ಅಂದಾಗ್ಲೇ ಈ ಕೈಯ ಪಕ್ಷದವ್ರ ಮೇಲೆ ಕೈ ಹಾಕ್ಬೋದು ಅಂತ. ನಡಿಲ ಇವತ್ತು ಹೆಂಗಿದ್ರು ವೋಟಿಂಗ್ ಐತೆ, ಮುಂದೆ ನೋಡವ ಯಾರ್ಯಾರು ಗೆಲ್ತಾರೆ ಯಾರ್ಯಾರು ಸೋಲ್ತಾರೋ ನಮಗೆ ಯಾಕಲಬೇಕು ಇವ್ರು ಸಾಬ್ರಿ. ನಡಿಲ ಸಂಡೇ ಇವತ್ತು ಹೆಂಗಿದ್ರು ತಲೆ ಹರಟೆ ಕೈಗೆ ಮೈಕ್ ಸಿಕ್ಕಾಕಿಬಿಡವ, ಅವನ ಹೆಂಗ್ ಮಿಕ್ಕಿದ್ ನೋಡ್ಕೊಂತಾನೆ. ಲೇ ತಲೆ ಹರಟೆ ತಗೊಳ್ಳ ನಿಂದ ಮೈಕ ಯಾವನಿಗೆ ಬೇಕು. ನಡಿಯಲ್ಲ ಹಿಂಗೆ ಒಂದ್ ದರ ಮೇಳ್ಕೊಂಬರೋಣ. ಹೆಂಗಿತ್ತು ಕಾಂತ ನಮ್ಮ ಶಂಭುಲಿಂಗ ಅಂಕಲ್ ಪೊಲಿಟಿಕ್ಸ್ ಕಾಮೆಂಟ್ರಿ. ಎನಿವೆ ಏನ್ ಮಾಡೋಕ್ಕಾಗುತ್ತೆ ಹೇಳೋ, ದುನಿಯಾ ಆದ್ಮೇಲೆ ಇದೆಲ್ಲ ಇದ್ದದ್ದೆ. ಇವಾಗ ಬಾಯಿಲೆ ನೀನು ನನ್ನ ರೆಡ್ ಹೈ ಅಂಡ್ ಕಾರ್ನೈಚೆ ತೆಗಿತೇನೆ. ಗುಲ್ಬರ್ಗಾಕ್ ಹೋಗಿ ಶರಣ ಬಸಪ್ಪ ಅಪ್ಪ ಖಾನಾವಳಿನಲ್ಲಿ ರೊಟ್ಟಿ ಚಟ್ನಿ ಮೊಸರನ್ನ ಊಟ ಮಾಡ್ಕೊಂಬರೋಣ. ನಡಿ ಕಾಂತ ನಡಿ, ಸಂಡೇ ಸ್ಪೆಷಲ್.